ನಾವು ಬಡವರು ಮಾಡ್ತಾ ಇರೋಂಥ ತಪ್ಪೇನಪ್ಪಾ ಅಂದ್ರೆ ಚಿನ್ನದ ರೇಟ್ ಕಮ್ಮಿ ಇದ್ದಾಗ್ಲೂ ಕೂಡ ಚಿನ್ನನ ಬೈ ಮಾಡ್ಲಿಲ್ಲ. ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದ್ರು ಕೂಡ ಚಿನ್ನನ ಬೈ ಮಾಡ್ತಾ ಇಲ್ಲ. ಯಾಕಂದ್ರೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಚಿನ್ನನ ಬಂಡಗಟ್ಲೆ ನಾನು ಸೇವ್ ಮಾಡ್ಲಿಲ್ಲ ಅಂದ್ರೂ ಕೂಡ ಚಿಕ್ಕ ಚಿಕ್ಕದಾಗಿ ಸೇವ್ ಮಾಡ್ತೀನಿ. ಜಾರ್ ಆಪ್ ನನ್ನ ಎಕ್ಸ್ಪೀರಿಯನ್ಸ್. ಸೊ ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ವಿಡಿಯೋ ಅಲ್ಲ. ಈ ಜಾರ್ ಆಪ್ ನಲ್ಲಿ ನೀವು ಗೋಲ್ಡ್ ನ ಪರ್ಚೇಸ್ ಮಾಡಿದ್ರೆ ಸೇಫ್ ಅಂಡ್ ಸೆಕ್ಯೂರ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ನ ನಾವು ಸಡನ್ಲಿ ಎತ್ಕೊಳ್ಬಹುದು ಅಂದ್ರೆ ಖಂಡಿತವಾಗ್ಲೂ ಎತ್ಕೊಳ್ಬಹುದು. ಗಿರ್ವಿನಲ್ಲಿ ಕಮ್ಮಿ ಅಮೌಂಟ್ ಬಂತು ಅಂದ್ರೆ ಮಾರ್ಬಿಡಿ. 7 ತಿಂಗಳಿಗೆ 4,000 ರೂಪಾಯಿ ನಿಮ್ಗೆ ಬೆನಿಫಿಟ್ ಸಿಕ್ತು ಅಂತ ಅರ್ಥ. ಇವನ್ ಚಿನ್ನಕ್ಕಿರೋ ವ್ಯಾಲ್ಯೂ ಹಣಕ್ಕೂ ಕೂಡ ಇಲ್ಲ. ಈಗ ಚಿನ್ನ ಫ್ಯಾಷನ್ ಅಲ್ಲ, ಚಿನ್ನ ನಮ್ಮ ಒಂದು ಫ್ಯೂಚರ್ಗೆ ಒಂದು ಭದ್ರತೆ, ನಮ್ಮ ಕುಟುಂಬಕ್ಕೆ ಒಂದು ಸೇಫ್ ಅಂತ ಅನ್ಕೊಳ್ಳಿ, ನಮ್ಮ ಮಕ್ಕಳನ್ನ ಭವಿಷ್ಯನ ರೂಪಿಸುತ್ತೆ ಅಂತ ಅನ್ಕೊಳ್ಳಿ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನು ಪದೇ ಹೇಳ್ತಾ ಇರ್ತೀನಿ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ 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 ಅಂತ. ಯಾಕೆ ಗೊತ್ತಾ? ಚಿನ್ನ 10 ವರ್ಷದ ಹಿಂದೆ ಇದ್ದಿದ್ದ ವ್ಯಾಲ್ಯೂಗೂ ಚಿನ್ನ ಇವಾಗಿನ ಇರೋ ವ್ಯಾಲ್ಯೂಗೂ ತುಂಬಾ ಡಿಫ್ರೆನ್ಸ್ ಇದೆ. ಅವಾಗ ಒಂದು 100 ಗ್ರಾಮ್ ಚಿನ್ನಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊತಿರಲ್ಲ. 100 ಗ್ರಾಮ್ ಅಷ್ಟೇ ಅಲ್ವಾ ಅಂತ ಒಂದು ಅವಲಕ್ಕಿ ಚೈನೋ ಇಲ್ಲ 2 ಬಳೆನೋ ಮಾಡಿಸಿದ್ರೆ 100 ಗ್ರಾಮ್ ಆಗ್ಬಿಟ್ಟಿರೋದು. ಈಗ ಅವಾಗ 50 ಗ್ರಾಮ್ಗೆ 2 ಬಳೆ, ಒಂದು ಬಳೆ 25 ಗ್ರಾಮ್ ಇದೆ, ಒಂದು ಬಳೆ 25 ಗ್ರಾಮ್ ಇದೆ ಅಂತ ಅಂದ್ರೆ 50 ಗ್ರಾಮ್ಗೆ 2 ಬಳೆ ಬರೋದು. ಈಗ 50 ಗ್ರಾಮ್ಗೆ 2 ಬಳೆ ಮಾಡಿಸ್ಕೊಳ್ಳೋದ್ರ ಬದಲು ನಾವು ಒಂದು 3 ಐಟಮ್ಸ್ ನ ಮಾಡಿಸ್ಕೊಳ್ತೀವಿ. ಯಾಕಂದ್ರೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಅವಾಗ ಚಿನ್ನದ ಬೆಲೆ ಜಾಸ್ತಿ ಇರ್ಲಿಲ್ಲ, ಹಾಗಾಗಿ 50 ಗ್ರಾಮ್ಗೆ 2 ಬಳೆ ಮಾಡಿಸ್ಕೊಳ್ತಿದ್ದು. ಈಗ ಚಿನ್ನದ ಬೆಲೆ ಜಾಸ್ತಿ ಆಗಿದೆ, 50 ಗ್ರಾಮ್ಗೆ 2 ಇರೋ ಜಾಗಕ್ಕೆ 3 ಇಲ್ಲ 4 ಐಟಮ್ಸ್ ನ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಬಿಕಾಸ್ ಚಿನ್ನದ ಬೆಲೆ ಜಾಸ್ತಿ. ಸೊ ಹಾಗಾಗಿ ನಾವು ಬಡವರು ಮಾಡ್ತಾ ಇರೋಂಥ ತಪ್ಪೇನಪ್ಪಾ ಅಂದ್ರೆ ಚಿನ್ನದ ರೇಟ್ ಕಮ್ಮಿ ಇದ್ದಾಗ್ಲೂ ಕೂಡ ಚಿನ್ನನ ಬೈ ಮಾಡ್ಲಿಲ್ಲ. ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದ್ರು ಕೂಡ ಚಿನ್ನನ ಬೈ ಮಾಡ್ತಾ ಇಲ್ಲ. ನೆಕ್ಸ್ಟ್ ಚಿನ್ನದ ರೇಟು ಗಗನಕ್ಕೆ ಮುಟ್ಟಿದ್ರು ಕೂಡ ಈಗ ಆಲ್ರೆಡಿ ಮುಟ್ಬಿಟ್ಟಿದೆ. ಇನ್ನೂ ಒಂದು ಸ್ಟೆಪ್ ಜಾಸ್ತಿ ಆದ್ರೂ ಕೂಡ ಚಿನ್ನನ ಬೈ ಮಾಡೋದಿಲ್ಲ. ಯಾಕಂದ್ರೆ ನಮ್ಗೆ ನಾವು ದುಡಿತಕ್ಕಂತಹ ದುಡ್ಡು ತಿನ್ನೋದಕ್ಕೆ, ಉಣ್ಣೋದಕ್ಕೆ, ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋದಕ್ಕೆ, ನಮ್ಮ ಅವಶ್ಯಕತೆ ಖರ್ಚುಗಳನ್ನ ಮುಗಿಸೋದಕ್ಕೆ ಆಗೋಗುತ್ತೆ. ಚಿನ್ನನ ಎಲ್ಲಿ ಉಳಿಸ್ಬೇಕು, ಚಿನ್ನಕ್ಕೆ ಸೇವಿಂಗ್ ಇನ್ನೆಲ್ಲಿ ಮಾಡ್ಬೇಕು ಅನ್ನೋ ಅಂತ ವಿಚಾರನ ಮೈಂಡ್ ಅಲ್ಲಿ ಇಟ್ಕೊಂಡಂತ ಸಂದರ್ಭದಲ್ಲಿ ಇನ್ನ ಚಿನ್ನ ಬೈ ಮಾಡೋವಂಥದ್ದು, ಚಿನ್ನಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋಕಂಥದ್ದು, ಚಿನ್ನಕ್ಕೋಸ್ಕರ ಸೇವಿಂಗ್ ಮಾಡೋವಂಥದ್ದು ದೂರದ ಮಾತಾಗಿರುತ್ತೆ. ಅದು ಇಲ್ಲಿ ಹತ್ತಿರದ ಮಾತಾಗಿರೋದಿಲ್ಲ. ಸೊ ನೀವು ಈ ಕಾನ್ಸೆಪ್ಟ್ ನ ಮೊದ್ಲು ಕಿತ್ತು ಹಾಕ್ಬೇಕು. ನಾನು ಚಿನ್ನನ ಬೈ ಮಾಡೋದಿಲ್ಲ, ಬೈ ಮಾಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಅನ್ನೋ ಅಂತ ಕಾನ್ಸೆಪ್ಟ್ ನ ನೀವ್ ಯಾವಾಗ ಮನಸ್ಸಿನಿಂದ ಕಿತ್ತಿ ಬಿಸಾಕ್ತಿರೋ ಅಂತ ಸಂದರ್ಭದಲ್ಲಿ ಚಿನ್ನನ ನಾನು ಯಾಕೆ ಮಾಡೋಕ್ಕಾಗಲ್ಲ, ನಾನು ಚಿನ್ನನ ಬೈ ಮಾಡ್ತೀನಿ, ಚಿನ್ನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಚಿನ್ನನ ಸೇವಿಂಗ್ ಮಾಡ್ತೀನಿ ಅನ್ನೋ ಅಂಥದ್ದು ಮೈಂಡ್ಗೆ ಕಾನ್ಸೆಪ್ಟ್ ಬಂದೇ ಬರುತ್ತೆ. ಯಾವಾಗ ನೀವು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ತೆಗ್ದು ಬಿಸಾಕಿದ ನಂತರ ಆಗುತ್ತೆ ಅನ್ನೋ ಅಂತ ಉತ್ತರ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಸೊ ಹಾಗಾಗಿ ಚಿನ್ನನ ಬಂಡಗಟ್ಲೆ ನಾನು ಸೇವ್ ಮಾಡ್ಲಿಲ್ಲ ಅಂದ್ರೂ ಕೂಡ ಚಿಕ್ಕ ಚಿಕ್ಕದಾಗಿ ಸೇವ್ ಮಾಡ್ತೀನಿ ಅನ್ನೋದು ನಿಮ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನಾನು ಹೇಳೋದಿಷ್ಟೇನೆ, ಇದು ಚಿನ್ನದ ರೇಟು ದೊಡ್ಡೋರ್ ಮೇಲೆ ಅಂದ್ರೆ ಶ್ರೀಮಂತರ ಮೇಲೆ ಎಫೆಕ್ಟ್ ಆಗೋದಿಲ್ಲ, ಪರಿಣಾಮ ಬೀರೋದಿಲ್ಲ. ಬೀಳೋ ಅಂತದ್ದು ಪರಿಣಾಮ ಏನಿದ್ರು ಬಡವರು ಜೊತೆಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರ ಮೇಲೆ ಮಾತ್ರ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಚಿನ್ನಕ್ಕೋಸ್ಕರ ನೀವು ಸ್ವಲ್ಪನೇ ಅಮೌಂಟ್ ನ ಸೇವ್ ಮಾಡ್ಲೇಬೇಕು. ನೀವು ಇವತ್ತು ಪರ್ಚೇಸ್ ಮಾಡ್ಲಿಲ್ಲ ಚಿನ್ನನ ಅಂದ್ರೂ ಕೂಡ ಮುಂದಕ್ಕೆ ನಿಮ್ಗೆ ಚಿನ್ನದ ಅವಶ್ಯಕತೆ ಇದೆ. ಯಾವಾಗ ಅಂದ್ರೆ ಮಕ್ಕಳು ಮೆಚುರಿಟಿಗೆ ಬಂದಂತ ಟೈಮ್ ನಲ್ಲಿ, ನಿಮ್ಮ ಎಜುಕೇಶನ್ ಫಂಡ್ಗೆ ಬೇಕು ಅನ್ನೋಂಥ ಟೈಮ್ ನಲ್ಲಿ ಇವತ್ತು ಚಿನ್ನನ ಸೇವ್ ಮಾಡಿ ಇಟ್ಟಿದ್ದೀರಾ ಅಂದ್ರೆ ಆ ಟೈಮ್ ನಲ್ಲಿ ನಿಮ್ಗೆ ದುಡ್ಡಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಗಿರ್ವಿ ಇಟ್ಟು ನೀವು ಮಕ್ಳಿಗೆ ಎಜುಕೇಶನ್ ನ ಕೊಡಿಸ್ಬೋದು. ಗಿರ್ವಿ ಇಡಕ್ ಆಗ್ಲಿಲ್ಲ, ಗಿರ್ವಿನಲ್ಲಿ ಕಮ್ಮಿ ಅಮೌಂಟ್ ಬಂತು ಅಂದ್ರೆ ಮಾರ್ಬಿಡಿ. ಏನ್ ಹೇಳಿ, ಚಿನ್ನನ ಇವತ್ತು ಸೇವ್ ಮಾಡ್ದೇನೆ ನೀವು ಅಯ್ಯೋ ದುಡ್ಡು ಇಲ್ವಲ್ಲಪ್ಪ ಅನ್ನೋದ್ರ ಬದಲು ಚಿನ್ನನ ಇವತ್ತಿಂದನೇ ಸೇವ್ ಮಾಡಿ. ಚಿನ್ನ ಅಂತ ಅಂದ್ರೆ ನಾವು ಹಾಕೊಂಡು ಓಡಾಡ್ಬೇಕು ಅಂತ ಅಲ್ಲ. ಜನರ ಮೈಂಡ್ ಅಲ್ಲಿ ಇರೋಂಥದ್ದು ಇದೇನೆ, ನಾವು ಚಿನ್ನನ ಮೈ ಮೇಲೆ ಹಾಕೊಂಡು ಓಡಾಡ್ಬೇಕಾ? ಇಲ್ಲ ತಾನೆ. ಅದ್ರ ಬದಲು ಆರ್ಟಿಫಿಷಿಯಲ್ ನ ಹಾಕೊಂಡು ವೇರ್ ಮಾಡ್ಕೊಂಡು ಹೋಗ್ಬೋದು. ಆರ್ಟಿಫಿಷಿಯಲ್ ಚಿನ್ನನೇ. ನಾನು ಅವತ್ತಿಂದನೂ ಹೇಳ್ಕೊಂಡೇ ಬರ್ತಾ ಇದ್ದೀನಿ, ಚಿನ್ನಕ್ಕಿರೋ ವ್ಯಾಲ್ಯೂ ಆರ್ಟಿಫಿಷಿಯಲ್ಗಿಲ್ಲ. ಇವನ್ ಚಿನ್ನಕ್ಕಿರೋ ವ್ಯಾಲ್ಯೂ ಹಣಕ್ಕೂ ಕೂಡ ಇಲ್ಲ. ಈಗ ಏನ್ ಹೇಳಿ, 10,000 ಚಿನ್ನನ ಇವತ್ತು ಬೈ ಮಾಡ್ತೀರಾ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಕೊಂಡು ಹೋದ ನಂತರ ಅದು 10,000ದಿಂದ 15,000 ಆಗ್ಬೋದು. ಚಿನ್ನದ ವ್ಯಾಲ್ಯೂ 10,000 ಆಗೇ ಉಳ್ಕೊಂಡಿರುತ್ತೆ. ಅರ್ಥ ಆಯ್ತಾ? ಈಗ 10,000 ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಅದಕ್ಕೊಂದು ಬೆನಿಫಿಟ್ ಬೇಕು ಅಂತ ಅಂದ್ರೆ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ,
ಇಲ್ಲ LIC ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಕೆಲವೊಂದು ಪ್ಲಾಟ್ಫಾರ್ಮ್ ನಲ್ಲಿ ನೀವು ಮನಿನ ಹೆಚ್ಚು ಮಾಡೋದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಆದಂತಹ ಸ್ವಲ್ಪ ಸಮಯ ತಗೊಳುತ್ತೆ. ಆದ್ರೆ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋಂಥ ಸಂದರ್ಭದಲ್ಲಿ ಚಿನ್ನದ ಬೆಲೆ ದಿನ ಜಾಸ್ತಿ ಆಗ್ತಾ ಇರೋದ್ರಿಂದ ನಿಮಗೆ ಹಣಕ್ಕಿಂತ ಚಿನ್ನಕ್ಕೆ ಬೆಲೆ ಜಾಸ್ತಿ. ಹಣನ ಲಾಂಗ್ ಟರ್ಮ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ನಿಮಗೆ ಹಣಕ್ಕೆ ಒಂದು ಬೆನಿಫಿಟ್ ಅನ್ನೋಂಥದ್ದು ಸಿಗೋದು. ಚಿನ್ನಕ್ಕೆ ಲಾಂಗ್ ಟರ್ಮ್ ಅವಶ್ಯಕತೆ ಇಲ್ಲ. ಒಂದು 3 ತಿಂಗಳು 6 ತಿಂಗಳು ಈಗ ಚಿನ್ನದ ರೇಟ್ ಗಗನಕ್ಕೆ ಮುಟ್ತಾ ಇರೋದ್ರಿಂದ ಕೇವಲ ನಿಮ್ಗೆ 1 ತಿಂಗಳು ಸಾಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಈಗ ಒಂದು ವಾರದಲ್ಲಿ ಚಿನ್ನನ ಬೈ ಮಾಡಿದೆ, ಅದಕ್ಕೂ ಇವತ್ತಿನ ವ್ಯಾಲ್ಯೂಗೂ ತುಂಬಾ ಡಿಫ್ರೆನ್ಸ್ ಇದೆ. ಈಗ ಚಿನ್ನದ ಮೇಲೆ ಒಂದು 100 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೂ ಕೂಡ ಅದಕ್ಕೆ 100 ರೂಪಾಯಿ ಅಂತ ನಾವ್ ಅನ್ಕೊಳ್ತೀವಿ, ಅದಕ್ಕೆ GST, ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಚಾರ್ಜ್ ಎಲ್ಲಾನು ಸೇರಿಸಿದ್ರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಅದಕ್ಕೆ 100 ರೂಪಾಯಿ ಇರೋದು 120 ರೂಪಾಯಿ ಆಗುತ್ತೆ. 1 ಗ್ರಾಮ್ಗೆ 120 ಅಂದ್ರೆ ನೀವು 50 ಗ್ರಾಮ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಎಷ್ಟಾಯ್ತು ಅಲ್ವಾ? ಹಾಗಾಗಿ ಹಣಕ್ಕಿಂತನೂ ಚಿನ್ನಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ. ನಾವು ಮೈಂಡ್ಗೆ ಇದನ್ನ ಇಟ್ಕೊಳ್ಬೇಕಾಗಿರೋದು ಇಷ್ಟೇನೆ. ಚಿನ್ನ ಫ್ಯಾಷನ್ ಅಲ್ಲ, ಚಿನ್ನ ನಮ್ಮ ಒಂದು ಫ್ಯೂಚರ್ಗೆ ಒಂದು ಭದ್ರತೆ, ನಮ್ಮ ಕುಟುಂಬಕ್ಕೆ ಒಂದು ಸೇಫ್ ಅಂತ ಅನ್ಕೊಳ್ಳಿ, ನಮ್ಮ ಮಕ್ಕಳನ್ನ ಭವಿಷ್ಯನ ರೂಪಿಸುತ್ತೆ ಅಂತ ಅನ್ಕೊಳ್ಳಿ. ನೀವ್ ಇದನ್ನೆಲ್ಲ ಅನ್ಕೊಂಡಾಗ್ಲೇ ಮಾತ್ರ ಚಿನ್ನದ ಕಡೆಗೆ ಒಲವು ಬರೋ ಅಂತದ್ದು. ಚಿನ್ನನ ಆಭರಣವಾಗಿ ತೊಟ್ಕೊಳ್ತೀನಿ ಅನ್ನೋಂಥದ್ದನ್ನ ಮಾತ್ರ ಇಟ್ಕೋಬೇಡಿ. ಚಿನ್ನ ನಮ್ಗೆ ಒಂದು ಭವಿಷ್ಯನ ರೂಪಿಸ್ಕೊಡುತ್ತೆ, ಒಂದು ಕಷ್ಟದ ಕಾಲದಲ್ಲಿ ಒಂದು ಸ್ನೇಹಿತನಾಗಿ ನೆರವು ಕೊಡುತ್ತೆ ಅನ್ನೋಂಥದ್ದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಆಯ್ತಾ? ಈಗ ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು, ಚಿನ್ನನ ಯಾವ ರೀತಿ ಬೈ ಮಾಡೋದು ಮೇಡಮ್? ಇಷ್ಟೆಲ್ಲ ಹೇಳ್ಕೊಟ್ಬಿಟ್ರ ನಮ್ಗೆ, ಚಿನ್ನನ ಬೈ ಮಾಡಿ, ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಚಿನ್ನನ ಖರೀದಿ ಮಾಡಿ ಅಂತೆಲ್ಲ ಹೇಳ್ಕೊಡ್ತಾ ಇದ್ದೀರಾ. ಚಿನ್ನದ ನಮ್ಮ ಹತ್ರ ಆಗಲ್ವಲ್ಲ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅದಕ್ಕೋಸ್ಕರ ನಾನು ಜಾರ್ ಆಪ್ ಬಗ್ಗೆ ನಿಮ್ಗೆ ಇದ್ರಲ್ಲಿ ಪಿನ್ ಟು ಪಿನ್ ತಿಳಿಸ್ಕೊಡೋದ ಅಂತ ಬಂದಿದ್ದೀನಿ. ಜಾರ್ ಆಪ್ ನನ್ನ ಎಕ್ಸ್ಪೀರಿಯನ್ಸು. ಸೊ ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ವಿಡಿಯೋ ಅಲ್ಲ, ಪ್ರಮೋಟ್ ಮಾಡ್ತಾ ಇಲ್ಲ ನಾನು ಜಾರ್ ಆಪ್ನ. ನೀವು ಡೌನ್ಲೋಡ್ ಮಾಡ್ಕೊಂಡು ಜಾರ್ ಆಪ್ನಲ್ಲಿ ದುಡ್ಡು ಹಾಕಿ ಅಂತ ನಾನು ಯಾವುದೇ ರೀತಿ ಪ್ರಮೋಟ್ ಮಾಡ್ತಾ ಇಲ್ಲ. ಪ್ರಮೋಷನ್ ವಿಡಿಯೋ ಅಲ್ಲ ಇದು. ನಾನು ನನಗಾಗಿರುವಂತ ಎಕ್ಸ್ಪೀರಿಯನ್ಸ್ನ ನಿಮ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನನ್ನಂತವ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಎಷ್ಟೋ ಜನ ಈ ವಿಡಿಯೋನ ನೋಡ್ತಾ ಇರ್ತೀರಾ, ನಿಮ್ಗೂ ಕೂಡ ಯೂಸ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಜಾರ್ ಆಪ್ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂತಾನೆ ಬಂದಿದ್ದೀನಿ. ಜಾರ್ ಆಪ್ ಅಂತ ಅಂದ್ರೆ ಚಿಕ್ಕದಾಗಿ ಅಂದ್ರೆ 10 ರೂಪಾಯಿಂದ ಕೂಡ ನೀವು ಸೇವ್ ಮಾಡ್ಕೊಂಡು ಹೋಗುವಂತಹ ಡಿಜಿಟಲ್ ಗೋಲ್ಡ್ ಆಪ್. ಇದೊಂದು ಪ್ಲಾಟ್ಫಾರ್ಮ್ ಅಷ್ಟೇ. ನಾನು ಇವತ್ತು ಜಾರ್ ಆಪ್ ನ ಸ್ಟಾರ್ಟ್ ಮಾಡ್ತೀನಿ. ನನಗೆ ದಿನಾ ಸೇವಿಂಗ್ ಮಾಡ್ಬೇಕಾ? ನಿಮ್ಗೆ ದಿನಾ ಸೇವಿಂಗ್ ಕೂಡ ಮಾಡ್ಬೋದು. 10 ರೂಪಾಯಿಂದ ಸೇವಿಂಗ್ ಮಾಡ್ಬೋದು. ಈಗ ದಿನಾ ಸೇವಿಂಗ್ ಮಾಡ್ತೀನಿ ಅಂದ್ರೆ 10 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. ವೀಕ್ಲಿ ಸೇವಿಂಗ್ ಮಾಡ್ತೀನಿ ಅಂದ್ರೆ 50 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. ತಿಂಗಳ ಸೇವಿಂಗ್ ಮಾಡ್ತೀನಿ ಅಂದ್ರೆ 100 ರೂಪಾಯಿಂದ ಸೇವಿಂಗ್ ಮಾಡ್ತಾ ಹೋಗ್ಬೋದು. 10 ರೂಪಾಯಿ ಆದ್ರೆ ದಿನಕ್ಕೆ, ವೀಕ್ಲಿ ಆದ್ರೆ 50 ರೂಪಾಯಿ, ತಿಂಗಳಾದ್ರೆ 100 ರೂಪಾಯಿ ಅಂತ ಅಷ್ಟೇ. ಅಂದ್ರೆ ದಿನಕ್ಕೆ 10 ರೂಪಾಯಿಂದಾನೇ ಸ್ಟಾರ್ಟ್ ಮಾಡ್ಬೇಕು. 10 ರೂಪಾಯಿ ಕೆಳಗಡೆ ಆದ್ರೆ ಆಗಲ್ಲ. ವೀಕ್ಲಿ 50 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. 25 ರೂಪಾಯಿಂದ 30 ರೂಪಾಯಿಂದ ಮಾಡ್ತೀನಿ ಅಂದ್ರೆ ಆಗಲ್ಲ. ಮಂತ್ಲಿ ಆದ್ರೆ 100 ರೂಪಾಯಿಂದಾನೇ ಸ್ಟಾರ್ಟ್ ಮಾಡ್ಬೇಕು. 100 ರೂಪಾಯಿ ಕೆಳಗಡೆ ಆಗಲ್ಲ ಅಂತ ಇದ್ರ ಅರ್ಥ ಆಯ್ತಾ? ಅಕಸ್ಮಾತ್ ನಾನು ದಿನ ಸೇವ್ ಮಾಡೋದಕ್ಕೆ ಆಗೋದಿಲ್ಲ ಮೇಡಮ್, ನಾನು ಹೇಗೆ ಸೇವ್ ಮಾಡಬೇಕು? ಜಾರ್ ಆಪ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ದಿನ ಸೇವ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ಯಾವಾಗಾದ್ರೂ ನನ್ನ ಹತ್ರ ದುಡ್ಡು ಯಾವಾಗ ಸಿಗುತ್ತೋ ಅವಾಗ ನಾನು ಹಾಕೊಳ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಹಾಕೊಳ್ಬೋದು. ನಿಮ್ಗೆ ವಾರದಲ್ಲಿ 3 ಸಲ ಹಾಕ್ತೀನಿ ಅಂದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ವಾರದಲ್ಲಿ 1 ಸಲ ಹಾಕ್ತೀನಿ, ತಿಂಗಳಲ್ಲಿ 1 ಸಲ ಹಾಕ್ತೀನಿ ಅಂದ್ರೂ ಕೂಡ ಹಾಕ್ಬೋದು. ಇದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಜಾರ್ ಆಪ್ 2 in 1 ತರ. ಯಾವ ರೀತಿ ಗೊತ್ತಾ? ದುಡ್ಡನ್ನಾದ್ರೂ ಸೇವ್ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ದುಡ್ಡಿನ ಬದಲಾಗಿ ಗೋಲ್ಡ್ನಾದ್ರೂ ಸೇವ್ ಮಾಡ್ಬೋದು. ದುಡ್ಡನ್ನಾದ್ರೂ ವಾಪಸ್ ತಗೊಳ್ಬೋದು, ದುಡ್ಡಿನ ಬದಲಾಗಿ ಗೋಲ್ಡ್ನಾದ್ರೂ ವಾಪಸ್ ತಗೊಳ್ಬೋದು. ಮತ್ತೆ ಇದ್ರಲ್ಲಿ ಬರೋ ಅಂತದ್ದು, ಜಾರ್ ಆಪ್ ನಲ್ಲಿ ಸಿಗೋ ಅಂತದ್ದು ನಿಮ್ಗೆ 24 ಕ್ಯಾರೆಕ್ಟರ್ ಅಂದ್ರೆ 99.9 ಪ್ಯೂರಿಟಿ ಇರೋ ಅಂತದ್ದು. ನಾವು ಜ್ಯುವೆಲರಿ ಶಾಪ್ ನಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅಲ್ಲಿ ಸಿಗುವಂತದ್ದು 22 ಕ್ಯಾರೆಕ್ಟರ್ ಚಿನ್ನ ಅಂದ್ರೆ 916 ಪ್ಯೂರಿಟಿ ಇರುವಂತಹ ಚಿನ್ನ. ನೀವ್ ಇದನ್ನ ಅರ್ಥ ಮಾಡ್ಕೋಬೇಕು. ಮಾಮೂಲಿ ನಾವು ಜ್ಯುವೆಲರಿ ಶಾಪ್ ನಲ್ಲಿ ಹೋಗಿ ಗೋಲ್ಡ್ ನ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅಲ್ಲಿ ಕಮ್ಮಿ ವ್ಯಾಲ್ಯೂ ಇದೆ. ಈ ಜಾರ್ ಆಪ್ ನಲ್ಲಿ ಅಂದ್ರೆ ಜಾರ್ ಆಪ್ ಅಂತ ಅಲ್ಲ, ನೀವು ಡಿಜಿಟಲ್ ಗೋಲ್ಡ್ ಆಪ್ ನಲ್ಲಿ ಗೋಲ್ಡ್ ನ ಬೈ ಮಾಡ್ತೀವಿ ಅಂದ್ರೆ ಅದ್ರದ್ದು ಪ್ರೈಸ್ ರೈಟ್ ಯಾಕೆ ಜಾಸ್ತಿ ಇದೆ ಅಂತ ಅಂದ್ರೆ ಅದು ಬಂದು 22 ಕ್ಯಾರೆಕ್ಟರ್ ಅಲ್ಲ, 24 ಕ್ಯಾರೆಕ್ಟರ್ ಚಿನ್ನ. 24 ಕ್ಯಾರೆಕ್ಟರ್ ಅಂದ್ರೆ 99.9 ಪ್ಯೂರಿಟಿ ಇರುವಂತಹ ಚಿನ್ನ. ಸೊ ಹಾಗಾಗಿ 22 ಕ್ಯಾರೆಕ್ಟರ್ಗೆ ಕಂಪೇರ್ ಮಾಡಿದ್ರೆ 24 ಕ್ಯಾರೆಕ್ಟರ್ ಹೈ ಇರುತ್ತೆ, ಅಂದ್ರೆ ಒಂದ್ ಸ್ಟೆಪ್ ಯಾವಾಗ್ಲೂ ಕೂಡ ಹೈ ಇರುತ್ತೆ. ಸೊ ಹಾಗಾಗಿ ಅದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇನ್ನೂ ಮೈಂಡ್ಗೆ ಕೆಲವೊಂದ್ಸಲ ಹೋಗೋದಿಲ್ಲ. ನಾವು ಮಾಮೂಲಿ ಶಾಪ್ ನಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ರೆ ಕಮ್ಮಿ ರೇಟು, ಡಿಜಿಟಲ್ ಗೋಲ್ಡ್ ನಲ್ಲಿ ಪರ್ಚೇಸ್ ಮಾಡಿದ್ರೆ ಜಾಸ್ತಿ ರೇಟ್ ಏನಕ್ಕಪ್ಪ ಅಂತ ನಾನು ಹೇಳಿದ್ರು ಕೂಡ ಅನುಮಾನ
ಪಡುವಂತವ್ರು ಇರ್ತಾರೆ, ತಲೆಯಲ್ಲಿ ಹುಳ ಬಿಟ್ಕೊಳ್ಳೋ ಅಂತವ್ರು ಇರ್ತಾರೆ. ಸೊ ಹಾಗಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಜ್ಯುವೆಲರಿ ಶಾಪ್ ನಲ್ಲಿ ಹೋಗಿ ನಾವು ಬೈ ಮಾಡ್ತಿರೋ ಅಂತ ಚಿನ್ನ ಅಂದ್ರೆ ಖರೀದಿ ಮಾಡ್ತಾ ಇರೋಂತ ಚಿನ್ನ 22 ಕ್ಯಾರೆಕ್ಟರ್ ಅಂದ್ರೆ 916 ಪ್ಯೂರಿಟಿ ಇರುವಂತ ಚಿನ್ನ. ನಾವು ಡಿಜಿಟಲ್ ಗೋಲ್ಡ್ ನಲ್ಲಿ ಬೈ ಮಾಡ್ತಾ ಇರೋಂತ ಚಿನ್ನ ಬಂದು 24 ಕ್ಯಾರೆಕ್ಟರ್ ಅಂದ್ರೆ 99.9 ಪ್ಯೂರಿಟಿ ಇರುವಂತಹ ಚಿನ್ನ. ಹಾಗಾಗಿ ಜ್ಯುವೆಲರಿ ಶಾಪ್ ನಲ್ಲಿ ಪರ್ಚೇಸ್ ಮಾಡೋ ಚಿನ್ನಕ್ಕೆ ವ್ಯಾಲ್ಯೂ ಸ್ವಲ್ಪ ಕಮ್ಮಿ, ಅಂದ್ರೆ ಪರ್ ಗ್ರಾಮ್ಗೆ ವ್ಯಾಲ್ಯೂ ಸ್ವಲ್ಪ ಕಮ್ಮಿ. ಡಿಜಿಟಲ್ ಗೋಲ್ಡ್ ನಲ್ಲಿ ಪರ್ಚೇಸ್ ಮಾಡುವಂತಹ ಚಿನ್ನಕ್ಕೆ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಇರುತ್ತೆ, ಯಾಕಂದ್ರೆ 22 ಕ್ಯಾರೆಕ್ಟರ್ ಅದಾಗಿರುತ್ತೆ, 24 ಕ್ಯಾರೆಕ್ಟರ್ ಇದಾಗಿರುತ್ತೆ. ಮತ್ತೆ ನಾವು ಯಾವ ಗ್ಯಾರಂಟಿ ಮೇಲೆ ಜಾರ್ ಆಪ್ ನಲ್ಲಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಜಾರ್ ಆಪ್ ನಲ್ಲಿ ಚಿಕ್ಕದಾಗಿ ಅಮೌಂಟ್ ನ ಸೇವ್ ಮಾಡ್ಕೊಳ್ತಾ ಹೋಗ್ಬಹುದು. ಯಾಕಂದ್ರೆ ಇದು RBI ರೆಗ್ಯುಲೇಟೆಡ್ ಬ್ಯಾಂಕ್ ಗಳ ಜೊತೆ ಟೈಅಪ್ ಆಗಿರುತ್ತೆ, ಅದ್ರ ಜೊತೆ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ನೀವು ಇದ್ರ ಮೇಲೆ ನಂಬಿಕೆ ಇಟ್ಟು ಜಾರ್ ಆಪ್ ನಲ್ಲಿ ಸ್ವಲ್ಪ ಸ್ವಲ್ಪ ಅಮೌಂಟ್ ನೇ ಚಿಕ್ಕದಾಗಿ ಸೇವ್ ಮಾಡ್ಕೊಳ್ತಾ ಹೋಗ್ಬೋದು. ನೀವು ಪ್ರತಿ ದುಡ್ಡಿಗೂ ಕೂಡ ನೀವು ಇವತ್ತು 20 ರೂಪಾಯಿನೇ ಸೇವ್ ಮಾಡಿದೀರಾ ಅಂದ್ರೆ 20 ರೂಪಾಯಿಗೆ ನಿಮ್ಗೆ ಅದ್ರ ತಕ್ಕನಾಗಿ ಎಷ್ಟು ಗೋಲ್ಡ್ ಬರ್ಬೇಕೋ ಅದು ನಿಮ್ಮ ಲಾಕರ್ ಅಲ್ಲಿ ಹೋಗಿ ಜಮಾ ಆಗ್ತಾ ಇರುತ್ತೆ. ನೀವ್ ಹಾಕೋದು ದುಡ್ಡು ಮುಖಾಂತರ ದುಡ್ಡನ್ನ ಹಾಕ್ತೀರಾ, ಅಲ್ಲಿ ನಿಮ್ಗೆ ಜಮಾ ಆಗೋವಂಥದ್ದು ಗೋಲ್ಡ್ ಮುಖಾಂತರ ಜಮಾ ಆಗುತ್ತೆ. ಈ ಜಾರ್ ಆಪ್ ನಲ್ಲಿ ನೀವು ಗೋಲ್ಡ್ ನ ಪರ್ಚೇಸ್ ಮಾಡಿದ್ರೆ ಸೇಫ್ ಅಂಡ್ ಸೆಕ್ಯೂರ್ ಇರುತ್ತೆ. ಜ್ಯುವೆಲರಿ ಶಾಪ್ ಹೋಗಿ ಗೋಲ್ಡ್ ನ ಪರ್ಚೇಸ್ ಮಾಡ್ಕೊಂಡು ಬರ್ತೀರಾ, ಅವಾಗ ನಿಮ್ಗೆ ಭಯ ಅನ್ನೋದಿರುತ್ತೆ, ಪರ್ಚೇಸ್ ಏನೋ ಮಾಡ್ಬಿಟ್ವಿ, ಯಾವ ಸೆಕ್ಯೂರ್ ನಲ್ಲಿ ಇದನ್ನ ಇಟ್ಕೊಳ್ಳೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಇದ್ರಲ್ಲಿ ನೀವು ಯಾವುದೇ ರೀತಿಯ ಸೆಕ್ಯೂರ್ ಬಗ್ಗೆ ಯೋಚನೆ ಮಾಡುವಂತದ್ದಿಲ್ಲ. ಯಾಕಂದ್ರೆ ನಿಮ್ಮ ಚಿನ್ನ ಹಗ್ಮಂಟ್ ಟ್ರಸ್ಟಿ ವಾಲೆಟ್ ಅಲ್ಲಿ ಇರುತ್ತೆ. ಯಾವುದೇ ಕಾರಣಕ್ಕೂ ಜಾರ್ ಆಪ್ ನಲ್ಲೂ ಕೂಡ ಇದು ಇರೋದಿಲ್ಲ. ಜಾರ್ ಆಪ್ ಅನ್ನುವಂಥದ್ದು ಒಂದು ಮಿಡಲ್ ಪ್ಲಾಟ್ಫಾರ್ಮ್ ಅಷ್ಟೇನೆ. ಜಾರ್ ಆಪ್ ಕ್ಲೋಸ್ ಆಯ್ತು ಅಂತ ಸಂದರ್ಭದಲ್ಲಿ ನಮ್ಗೆ ಭಯ ಆಗಲ್ವಾ? ನಾವು ಹಾಕಿರೋ ಅಂತ ಇನ್ವೆಸ್ಟ್ಮೆಂಟ್ ಯಾವ್ದೋ ಒಂದು ಆಸೆಗೆ ಚಿನ್ನ ಬರುತ್ತೆ ಅನ್ನೋ ಆಸೆಗೆ 1 ರೂಪಾಯಿನ ಕೂಡಿಟ್ಟಿದೀವಿ, ಆದ್ರೂ ಕೂಡ ನಾವು ಕೂಡಿಟ್ಟಿರೋ ಅಮೌಂಟ್ ಬಂಡಲ್ ಆಗಿರುತ್ತೆ, ಅದು ಕೈ ತಪ್ಪಿ ಹೋಗೋದಿಲ್ವಾ ಅಂತ ನೀವು ಭಯ ಪಡುವಂತ ಸಂದರ್ಭದಲ್ಲಿ ನಾನು ಹೇಳುವಂತ ಉತ್ತರ ಯಾವುದೇ ಕಾರಣಕ್ಕೂ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು RBI ರೆಗ್ಯುಲೇಟೆಡ್ ಬ್ಯಾಂಕ್ ಗಳ ಜೊತೆ ಟೈಅಪ್ ಆಗಿರುತ್ತೆ. ಅದಲ್ದೇನೆ ಹಗ್ಮಟ್ ಟ್ರಸ್ಟಿ ವಾಲೆಟ್ ಅಲ್ಲಿ ಸೇರ್ತಕ್ಕಂಥದ್ದು. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ. ಅದು ಆಪ್ ಕ್ಲೋಸ್ ಆದ್ರೂ ಕೂಡ ನೀವು ಡೈರೆಕ್ಟ್ ಆಗಿ ಹಗ್ಮಟ್ ಸೇಫ್ ಗೋಲ್ಡ್ ವೆಬ್ಸೈಟ್ ನಲ್ಲಿ ಲಾಗಿನ್ ಆದ್ರೆ ನಿಮ್ಮ ಫುಲ್ ಡೀಟೇಲ್ಸ್ ಅದ್ರಲ್ಲಿ ಇರುತ್ತೆ. ನಮ್ ಫುಲ್ ಡೀಟೇಲ್ಸ್ ಅದ್ರಲ್ಲಿ ಹೆಂಗೆ ನಾವ್ ಹಾಕೋದು ಜಾರ್ ಆಪ್ ನಲ್ಲಿ, ಅಲ್ಲಿ ಹೆಂಗೆ ಫುಲ್ ಡೀಟೇಲ್ಸ್ ಇರುತ್ತೆ ಅಂದ್ರೆ ನೀವು ಜಾರ್ ಆಪ್ ನಲ್ಲಿ ಹಾಕೋಂತ ಸಂದರ್ಭದಲ್ಲಿ ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಲಾಗಿನ್ ಆಗೋ ಸಂದರ್ಭದಲ್ಲಿ ಎಲ್ಲ ಫುಲ್ ಡೀಟೇಲ್ಸ್ ನ ನಿಮ್ಗೆ ಕೇಳಿರುತ್ತೆ. KYC ಅಪ್ಡೇಟ್ ಕೊಡ್ಬೇಕಾಗುತ್ತೆ. KYC ಅಪ್ಡೇಟ್ ಆಗಿರೋದ್ರಿಂದ ನೀವು ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಗ್ಮೆಂಟ್ ಸೇಫ್ ಗೋಲ್ಡ್ ವೆಬ್ಸೈಟ್ ಗೆ ಹೋಗಿ ಆಪ್ ನ ಲಾಗಿನ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲೆಲ್ಲ ಫುಲ್ ಡೀಟೇಲ್ಸ್ ಇರುತ್ತೆ. ನೀವು ಆ ಡೀಟೇಲ್ಸ್ ನ ತಗೊಂಡು ಏನಿರುತ್ತೋ ನಿಮ್ದು ಗೋಲ್ಡ್ ಅದನ್ನ ಪರ್ಚೇಸ್ ಆದ್ರೂ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ಸೇಲ್ ಕೂಡ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಎದುರುಕೊಳ್ಳೋ ಅಂತ ಅವಶ್ಯಕತೆ ಇರಲ್ಲ. ಈಗ ಮೇಡಮ್ ನಮ್ಗೆ ಪ್ಯೂರಿಟಿ ಅನ್ನೋದು ಜಾರ್ ಆಪ್ ನಲ್ಲಿ ಸಿಗುತ್ತಾ? ಖಂಡಿತವಾಗ್ಲೂ ಪ್ಯೂರಿಟಿ ಅನ್ನೋದು ಜಾರ್ ಆಪ್ ನಲ್ಲಿ ಸಿಗುತ್ತೆ. BIS ಹಾಲ್ ಮಾರ್ಕ್ ಇರುತ್ತೆ. BIS ಅಂತ ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಹೇಳಿ, ಇದು ಹಾಲ್ ಮಾರ್ಕ್. ನೀವ್ ಯಾವ್ದೇ ಒಂದು ಕಾಯಿನ್ ಆಗ್ಲಿ ಪರ್ಚೇಸ್ ಮಾಡಿ, ಇಲ್ಲಾಂದ್ರೆ ನೀವು ಕಲೆಕ್ಷನ್ಸ್ ನಾದ್ರೂ ಪರ್ಚೇಸ್ ಮಾಡಿ, ಅದ್ರ ಮೇಲೆ BIS ಹಾಲ್ ಮಾರ್ಕ್ ಇರುತ್ತೆ. ನೀವು ಖಂಡಿತವಾಗ್ಲೂ ಇದನ್ನ ನಂಬೋದು. ಇದು ಪ್ಯೂರಿಟಿ ಕೂಡ 24 ಕ್ಯಾರೆಕ್ಟರ್ ಆಗಿರುತ್ತೆ. 99.9% ಪ್ಯೂರಿಟಿ ಇರುತ್ತೆ. ಇದನ್ನ ಗೌರ್ಮೆಂಟೇ ಟೆಸ್ಟ್ ಮಾಡಿ, ಪ್ಯೂರಿಟಿ ಟೆಸ್ಟ್ ಮಾಡಿ ನಿಮ್ಗೆ ಹಾಲ್ ಮಾರ್ಕ್ ನ ಕೊಡೋ ಅಂತದ್ದು, BIS ಹಾಲ್ ಮಾರ್ಕ್ ನ ಕೊಡೋ ಅಂತದ್ದು. ಯಾವುದೇ ಕಾರಣಕ್ಕೂ ಇದರಲ್ಲಿ ಮೋಸ ಆಗೋವಂಥದ್ದು ಇಲ್ಲ. ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ನ ನಾವು ಸಡನ್ಲಿ ಎತ್ಕೊಳ್ಬಹುದು ಅಂದ್ರೆ ಖಂಡಿತವಾಗ್ಲೂ ಎತ್ಕೊಳ್ಬಹುದು. ನಾವು ಕಷ್ಟಕ್ಕೆ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಬಟ್ ಸಮಯ ಸಂದರ್ಭ ನಮಗೆ ದುಡ್ಡೇ ಬೇಕಾಗುತ್ತೆ ಅಂದ್ರೆ ಇದರಲ್ಲಿ ಒಳ್ಳೆ ಆಪರ್ಚುನಿಟಿ. ನೀವು ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅಂದ್ರೆ ಗೋಲ್ಡೇ ತಗೊಳ್ಬೇಕು ಅನ್ನೋಂಥದ್ದು ಏನೂ ಇಲ್ಲ. ನೀವು ದುಡ್ಡನ್ನ ಕೂಡ ಬೆನಿಫಿಟ್ ಜೊತೆ, ವಿತ್ ಬೆನಿಫಿಟ್ ಜೊತೆ ನೀವು ತಗೊಳ್ಬಹುದು. ಮತ್ತೆ ಇನ್ನೊಂದು ರೀತಿ, ಇನ್ನು 2 ರೀತಿ ತಗೊಳ್ಬಹುದು. ನೀವು ಕಲೆಕ್ಷನ್ಸ್ ನ ಅಂದ್ರೆ ಆರ್ನಮೆಂಟ್ ತಗೊಳ್ತೀನಿ ಅಂದ್ರೂ ಕೂಡ ಆರ್ನಮೆಂಟ್ ನ ತಗೊಳ್ಬಹುದು. ಇಲ್ಲ ಅಂದ್ರೆ ನಾನು ಆರ್ನಮೆಂಟ್ ಬೇಡ, ನನ್ಗೆ ಒಂದು ಕಾಯಿನ್ ಇದ್ರೆ ಸಾಕು, ಕಾಯಿನ್ ತಗೊಳ್ತೀನಿ ಅಂದ್ರೆ ಕಾಯಿನ್ ತಗೊಳ್ಬಹುದು. ಈಗ ಕಾಯಿನ್ ಬೆಸ್ಟಾ ಇಲ್ಲ ಅಂದ್ರೆ ಕಲೆಕ್ಷನ್ಸ್ ಬೆಸ್ಟಾ ಅಂತ ಅಂದ್ರೆ ಕಾಯಿನ್ ಬೆಸ್ಟ್. ಜ್ಯುವೆಲರಿಗೆ ಕಂಪೇರ್ ಮಾಡಿದ್ರೆ ಕಾಯಿನ್ ಬೆಸ್ಟ್. ಯಾಕಂತ ಹೇಳ್ತೀರಾ? ಈಗ ಕಾಯಿನ್ ನ ನೀವು ರೀಸೇಲ್ ಮಾಡ್ತೀನಿ ಅಂತ ಅಂದ್ರೆ ಅದ್ರದೇ ಆದಂತಹ ಒಂದು ಉತ್ತಮವಾದ ವ್ಯಾಲ್ಯೂ ಸಿಗುತ್ತೆ. ಈಗ ಜ್ಯುವೆಲರಿನ ನೀವು ಮತ್ತೆ ರೀಸೇಲ್ ಮಾಡ್ತೀರಾ ಅಂದ್ರೆ ಅದ್ರದ್ದು ವೇಸ್ಟೇಜ್ ಚಾರ್ಜ್ ಏನಿರುತ್ತೆ ಅದು ಕೂಡ ಅದರಲ್ಲಿ ಸ್ವಲ್ಪ ಲಾಸ್, ಜಾಸ್ತಿ ಲಾಸ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಲಾಸ್ ಆಗೋಂತ ಸಂದರ್ಭ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಕಾಯಿನ್ ಬೈ ಮಾಡಿದ್ರೆ ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಸೇವ್ ಮಾಡಿರ್ತೀವಿ ಅಮೌಂಟ್ ನ, ಸೇವ್ ಮಾಡಿದ ನಮ್ದು ಅಮೌಂಟ್ ಸೇವ್ ಆಗ್ತಾ ಹೋಗ್ತಾ ಇರುತ್ತೆ. ನಮ್ಗೆ ಹೆಂಗ್ ಬೆನಿಫಿಟ್ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ, ನೀವು
1 ಗ್ರಾಮ್ನ 11,000 ರೂಪಾಯಿಗೆ ಅವತ್ತು ಪರ್ಚೇಸ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ನೀವು 1 ವಾರ ಬಿಟ್ಕೊಂಡು ನಾನು ಆ ಅಮೌಂಟ್ ನ ಎತ್ಕೊಳ್ತೀನಿ ಅಂದ್ರೆ ಅದನ್ನ ಸೇಲ್ ಮಾಡಿ ನೀವು ಅಮೌಂಟ್ ನ ಪಡಿಬಹುದು. ಅದು ವಿತ್ ಬೆನಿಫಿಟ್ ಜೊತೆ. ನೀವು ಅವತ್ತು 11,000 ರೂಪಾಯಿಗೆ 1 ಗ್ರಾಮ್ನ ಪರ್ಚೇಸ್ ಮಾಡಿರ್ತೀರಾ, ನೀವು ಸೇಲ್ ಮಾಡುವಂತ ಸಂದರ್ಭದಲ್ಲಿ 11,500 ಇಲ್ಲ 12,000 ರೂಪಾಯಿ ಆಯ್ತು ಪರ್ ಗ್ರಾಮ್ ಅಂದ್ರೆ ನೀವು 1 ಗ್ರಾಮ್ನ ಏನು ಪರ್ಚೇಸ್ ಮಾಡಿ ಸೇವ್ ಮಾಡಿ ಇಟ್ಟಿರ್ತೀರೋ ಆ 1 ಗ್ರಾಮ್ಗೆ 12,000 ರೂಪಾಯಿನೇ ನಿಮ್ಗೆ ಜಾರ್ ಆಪು ಕೊಡುತ್ತೆ. ಅವತ್ತಿನ ರೇಟ್ಗೆ, ಕರೆಂಟ್ ರೇಟ್ಗೆ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಕೊಡುತ್ತೆ. ಅದರಲ್ಲಿ GST ಕಟ್ ಮಾಡಿ ನಿಮ್ಗೆ ದುಡ್ಡು ಕೊಡ್ತಕ್ಕಂಥದ್ದು. ನೀವ್ ಎಲ್ಲೇ ಗೋಲ್ಡ್ ನ ಪರ್ಚೇಸ್ ಮಾಡ್ತೀರಾ ಅಂದ್ರೂ ಕೂಡ GST ಕಟ್ ಆಗೇ ಆಗುತ್ತೆ. ಕಾಯಿನ ಬೈ ಮಾಡ್ತೀರಾ ಅಂದ್ರೆ ಮೇಕಿಂಗ್ ಚಾರ್ಜ್ ಇರೋದಿಲ್ಲ. ಅಕಸ್ಮಾತ್ ಆರ್ನಮೆಂಟ್ ನ ಬೈ ಮಾಡ್ತೀರಾ ಅಂದ್ರೆ ಮೇಕಿಂಗ್ ಚಾರ್ಜ್ ಇದ್ದೇ ಇರುತ್ತೆ ಸ್ವಲ್ಪನಾದ್ರೂ, ಯಾಕಂದ್ರೆ ಅದು ಡಿಸೈನ್ ನ ಹೊಂದಿರುತ್ತೆ. ಹಾಗಾಗಿ ನಿಮ್ಗೆ ಅಲ್ಲಿ ಸ್ವಲ್ಪ ಮೇಕಿಂಗ್ ಚಾರ್ಜ್ ಅಂದ್ರೆ ಜ್ಯುವೆಲರಿ ಶಾಪ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮೇಕಿಂಗ್ ಚಾರ್ಜ್ ಅನ್ನೋಂಥದ್ದು ತುಂಬಾ ಕಮ್ಮಿ. ಇಲ್ಲಿ ಜಾರ್ ಆಪ್ ನಲ್ಲಿ ನಿಮ್ಗೆ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರಿ ಕೂಡ ಸಿಗುತ್ತೆ. ನೀವು ಅದನ್ನ ಖಂಡಿತವಾಗ್ಲೂ ಬೈ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದಕ್ಕೆ ರೀಸೇಲ್ ವ್ಯಾಲ್ಯೂ ಕಮ್ಮಿ ಇರುತ್ತೆ. ಅದರಲ್ಲಿ ಗೋಲ್ಡ್ ಪ್ಲೇಟೆಡ್ ನಲ್ಲಿ ಥಿನ್ ಲೇಯರ್ ಮಾತ್ರ ಗೋಲ್ಡ್ ನ ಅಪ್ಲೈ ಮಾಡಿರ್ತಾರೆ. ಸೊ ಹಾಗಾಗಿ ಅದಕ್ಕೆ ವ್ಯಾಲ್ಯೂ ಕಮ್ಮಿನೇ. ಒಂದು ತಾಮ್ರದ ಮೇಲೆ ಇಲ್ಲ ಸಿಲ್ವರ್ದ ಮೇಲೋ ಥಿನ್ ಲೇಯರ್ ನ ಅಪ್ಲೈ ಮಾಡಿರ್ತಾರೆ. ಸೊ ರೀಸೇಲ್ ಟೈಮ್ ನಲ್ಲಿ ನಿಮ್ಗೆ ನೀವೇನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಿರೋ ಅಮೌಂಟ್ ಅದು ಸಿಗೋದಿಲ್ಲ. ಖಂಡಿತವಾಗ್ಲೂ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರಿನ ಜಾರ್ ಆಪ್ ನಲ್ಲಿ ಸಿಗುತ್ತೆ. ನೀವು ಬೈ ಮಾಡೋದಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಜಾರ್ ಆಪ್ ನಲ್ಲಿ ಸಡನ್ಲಿ ಕೂಡ ಬೈ ಮಾಡ್ಬೋದು, ಸಡನ್ಲಿ ಕೂಡ ವಿತ್ಡ್ರಾ ಮಾಡ್ಬೋದು. ನೀವು ಆದಷ್ಟು ಲಾಂಗ್ ಟರ್ಮ್ ಬಿಟ್ಟಷ್ಟು ನಿಮ್ಗೆ ಇದ್ರಲ್ಲಿ ತುಂಬಾ ಬೆನಿಫಿಟ್ ಇದೆ. ಈಗ ಒಂದು 2-3 ವರ್ಷನೇ ಬಿಡ್ತೀನಿ ಅನ್ಕೊಳ್ಳಿ, ಇವತ್ತಿನ ರೇಟ್ಗೂ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಕಳೆದ ವಿಡಿಯೋದಲ್ಲಿ. ಏನಂದ್ರೆ 7 ತಿಂಗಳಿಂದೆ ನಾನು ಒಂದು ಜ್ಯುವೆಲರಿ ಶಾಪ್ ನಲ್ಲಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡದಂತ ಸಂದರ್ಭದಲ್ಲಿ ಕೇವಲ 8,035 ರೂಪಾಯಿ ಇತ್ತು. ಇವತ್ತು 7 ತಿಂಗಳಾದ್ಮೇಲೆ 10,200 ಚಿಲ್ಲರೆ ಇದೆ. ಸೊ ಹಾಗಾಗಿ ಬರೀ 7 ತಿಂಗಳಿಗೆ ಇಷ್ಟು ವೇರಿಯೇಷನ್ ಇದೆ ಗೋಲ್ಡ್ ನಲ್ಲಿ ಅಮೌಂಟ್ ಅಂದ್ರೆ ನೀವು ಇನ್ನೊಂದ್ 2 ವರ್ಷ ಬಿಟ್ಕೊಂಡು ನೋಡಿದ್ರೆ ಎಷ್ಟಿರುತ್ತಲ್ವಾ. ಹಾಗಾಗಿ 10 ರೂಪಾಯಿನೂ ಕೂಡ ಸೇವಿಂಗ್ ಮಾಡ್ತಾ ಹೋಗಿ. ಒಂದು ಬಂಡಲ್ ಅಮೌಂಟ್ ಆದ್ರೆ ನೀವು ಸಡನ್ಲಿ ಇವತ್ತು ಹಾಕ್ತೀರಾ ಆದ್ರೆ ಇವತ್ತು ರೇಟ್ ತಕ್ಕನಾಗಿ ನಿಮ್ಗೆ ಗೋಲ್ಡ್ ಹೋಗಿ ನಿಮ್ಮ ಅಕೌಂಟ್ ನಲ್ಲಿ ಜಮಾ ಆಗ್ತಾ ಇರುತ್ತೆ. ನೀವು ಒಂದ್ 2-3 ವರ್ಷ ಬಿಟ್ಕೊಂಡು ನೀವು ಅದನ್ನ ವಿತ್ಡ್ರಾ ಮಾಡ್ತೀನಿ ಅಂದ್ರೆ ಅಮೌಂಟ್ ನ ವಿತ್ಡ್ರಾ ಮಾಡ್ತೀನಿ ಅಂದ್ರೆ ನಿಮ್ಗಲ್ಲಿ ಸೇಲ್ ಮಾಡೇ ವಿತ್ಡ್ರಾ ಮಾಡ್ಕೊಳ್ಳೋ ಅಂತದ್ದು. ಸೇಲ್ ಮಾಡೋ ಅಂತ ಸಂದರ್ಭದಲ್ಲಿ ಕರೆಂಟ್ ಪ್ರೈಸ್ ಏನಿರುತ್ತೆ, ನಾನು ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಹೇಳಿ. 8,000 ರೂಪಾಯಿ 7 ತಿಂಗಳಿಂದ ಇತ್ತು. ನಾನು ಅವಾಗ ಒಂದ್ 2 ಗ್ರಾಮ್ನ ಪರ್ಚೇಸ್ ಮಾಡಿದೆ. ಸಿಂಪಲ್ ಆಗಿ, ಜಾಸ್ತಿ ಬೇಡ, 2 ಗ್ರಾಮ್ ಪರ್ಚೇಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ನಾನು ಇವತ್ತು ಅದನ್ನ ಸೇಲ್ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ 2 ಗ್ರಾಮೇ ಇನ್ವೆಸ್ಟ್ಮೆಂಟ್ ಮಾಡಿರೋದು 2 ಗ್ರಾಮ್. ಇವತ್ತು ನಾನು ಸೇಲ್ ಮಾಡಿ ವಿತ್ಡ್ರಾ ತಗೊಳ್ತಾ ಇದ್ದೀನಿ ನನ್ನ ಅಕೌಂಟ್ಗೆ ಅಂತ ಅಂದ್ರೆ ಇವತ್ತಿನ ವ್ಯಾಲ್ಯೂ 10,200 ರೂಪಾಯಿ ಇದೆ ಅಲ್ವಾ. 10,200 ರೂಪಾಯಿ ಇಂಟು 2 ಗ್ರಾಮ್ಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದ್ರೆ 10,200 ಅಂತ ಅಂದ್ರೆ ನಮಗೆ ಬರ್ತಕ್ಕಂಥದ್ದು 20,400 ರೂಪಾಯಿ ಬರುತ್ತೆ. ಅದ್ರಲ್ಲಿ GST 3% ಕಟ್ ಆಗಿ ನಮ್ಮ ಅಕೌಂಟ್ಗೆ ಅಮೌಂಟ್ ಬರುತ್ತೆ. ನಾವು ಅವತ್ತು ಇನ್ವೆಸ್ಟ್ಮೆಂಟ್ ಮಾಡಿರೋದು 2 ಗ್ರಾಮ್ಗೆ 16,000 ಚಿಲ್ಲರೆ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಅಂದ್ರೆ ನಮ್ಗೆ ಇವತ್ತು ಸಿಗೋವಂಥದ್ದು 19,000 ರಿಂದ 20,000 ರೂಪಾಯಿ ನಮ್ಮ ಅಕೌಂಟ್ ಬರುತ್ತೆ. ಅಂದ್ರೆ 4,000 ರೂಪಾಯಿ 7 ತಿಂಗಳಿಗೆ 4,000 ರೂಪಾಯಿ ನಿಮ್ಗೆ ಬೆನಿಫಿಟ್ ಸಿಕ್ತು ಅಂತ ಅರ್ಥ ಅಲ್ವಾ. ಈಗ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ್ದ್ರಲ್ಲೋ ಒಂದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದಕ್ಕೆ ಬೆನಿಫಿಟ್ ತಗೋಬೇಕು ಅಂದ್ರೆ ಕಮ್ಮಿ ಅಂದ್ರು 1 ವರ್ಷ ಕಾಯ್ಬೇಕು. ನಿಮ್ಗೆ ಒಂದು ಬೆನಿಫಿಟ್, ಚಿಕ್ಕದಾಗಿ ಬೆನಿಫಿಟ್ ಸಿಗ್ಬೇಕು ಅಂದ್ರೆ 1 ವರ್ಷ ಕಾಯ್ಬೇಕು. ಆದರೆ 7 ತಿಂಗಳಲ್ಲೇ ನಿಮ್ಗೆ 4,000 ರೂಪಾಯಿ ಸಿಕ್ಕಿದೆ ಅಂದ್ರೆ ಮುಂದೆ ದಿನ ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ ಅಂದ್ರೆ ನಿಮ್ಗೆ ಎಷ್ಟು ಸಿಗ್ಬೋದು ಅಂತ ಲೆಕ್ಕ ಹಾಕೊಳ್ಳಿ. ಸೊ ನಾನು ಎಲ್ರಿಗೂ ಹೇಳೋದಷ್ಟೇ, ಚಿಕ್ಕದಾಗಿ ಅಮೌಂಟ್ ನ ಸೇವ್ ಮಾಡಿ. ನಿಮ್ಗೆ ಒಂದು ದೊಡ್ಡ ಮಳೆನೇ ಸುರಿಯುತ್ತೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾವು ತರೋಂತ ಸಂಬಳ ತಿನ್ನೋದಕ್ಕೆ ಉಣ್ಣೋದಕ್ಕೆ ಸಾಲುತ್ತೆ ಅಷ್ಟೇನೆ, ನಮ್ಗೆ ಇನ್ಯಾವುದಕ್ಕೂ ಸಾಲೋದಿಲ್ಲ ಅಂತ ಮೈಂಡ್ ಅಲ್ಲಿ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮನಸ್ಸಿದ್ದರೆ ಮಾರ್ಗ ಅನ್ನೋಂಥದನ್ನ ಮೈಂಡ್ ಅಲ್ಲಿ ಹಾಕೊಳ್ಳಿ. ನೀವ್ ಯಾವ್ದನ್ನಾದ್ರೂ ಸಾಧನೆ ಮಾಡ್ಬೋದು ಮನಸ್ಸಿದ್ರೆ. ನಾನು ಇವತ್ತು ಗೋಲ್ಡ್ ಆಪ್ ನಲ್ಲಿ ಕಮ್ಮಿ ಅಂದ್ರು 17,500 ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ವಿತ್ ಬೆನಿಫಿಟ್ ಜೊತೆ. ನೀವು ಗೋಲ್ಡ್ ಆಪ್ ನಲ್ಲಿ ಒಂದೇ ಒಂದು ಬೆನಿಫಿಟ್ ನ ತಗೊಳ್ಳೋದ ಅಂತದಲ್ಲ. ನೀವು ಡೈಲಿ ಸೇವಿಂಗ್ ಮಾಡ್ಬೋದು, ವೀಕ್ಲಿ ಸೇವಿಂಗ್ ಮಾಡ್ಬೋದು, ತಿಂಗಳ ಸೇವಿಂಗ್ ಮಾಡ್ಬೋದು, ಸ್ಪಿನ್ ಕೂಡ ಮಾಡಿ ಅದ್ರಲ್ಲಿ ಅಮೌಂಟ್ ನ ಗಳಿಸ್ಕೊಳ್ಬಹುದು. ಜೊತೆಗೆ ಅದ್ರಲ್ಲಿ ಆಫರ್ ಕೂಡ ಇರುತ್ತೆ. ನೀವು ಬೈ ಮಾಡುವಂತ ಸಂದರ್ಭದಲ್ಲಿ ಆಫರ್ ಕೂಡ ಇರುತ್ತೆ, ಆಫರ್ನ ಯೂಸ್ ಮಾಡ್ಕೊಳ್ಬಹುದು. ಜೊತೆಗೆ ನಿಮಗೆ ಮೇಕಿಂಗ್ ಚಾರ್ಜ್ ಅನ್ನೋಂಥದ್ದು, ಕಾಯಿನ್ ನ ಪರ್ಚೇಸ್ ಮಾಡಿದ್ರೆ ಮೇಕಿಂಗ್ ಚಾರ್ಜ್ ಇರೋದಿಲ್ಲ. ನೀವೇನಾದ್ರೂ ಆರ್ನಮೆಂಟ್ ನ ಪರ್ಚೇಸ್ ಮಾಡಿದ್ರೆ ಮಾತ್ರ ಮೇಕಿಂಗ್ ಚಾರ್ಜ್ ಇರುತ್ತೆ. ಇದು ನೀವು ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಡಿಜಿಟಲ್ ಗೋಲ್ಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಫಿಸಿಕಲ್ ಗೋಲ್ಡ್ ಆಗಿ ಕನ್ವರ್ಟ್ ಮಾಡಬಹುದು. ನಿಮ್ಮ ಮನೆಗೆ ನೀವು ಇಷ್ಟಪಟ್ಟಂತಹ ಜ್ಯುವೆಲರಿ ಇಲ್ಲ ಅಥವಾ ಕಾಯಿನ್ ಬಾರ್ಸ್ ಗಳು ನಿಮ್ಮ ಮನೆಗೆ ತಲುಪತಕ್ಕಂಥದ್ದು ಸೇಫ್ ಆಗಿ ತಲುಪುತ್ತೆ. ಇದೊಂದನ್ನ ಹೇಳಕ್ ಇಷ್ಟಪಡ್ತೀನಿ. ನಾವು ಹೋಗ್ಬೇಕಾದ್ರೆ ಹೊತ್ಕೊಂಡು ಹೋಗ್ತೀವ ಅಂತ ಯಾವಾಗ್ಲೂ ಕೇಳ್ತಾರೆ, ರಿಸಿಪ್ಟ್ ತಗೊಂಡು ಜೀವನ ಮಾಡ್ಬೇಕಾ, ರಿಸಿಪ್ಟ್ ತಗೊಂಡು ಗೋಲ್ಡ್ ನ ಸೇವ್ ಮಾಡ್ಬೇಕಂತ. ಇವತ್ತು ರಿಸಿಪ್ಟ್ ತಗೊಳ್ಳಿ, ನಾಳೆ ಆರಾಮಾಗಿ ರಿಲೀಫ್ ಆಗಿ ಪ್ರಶಾಂತವಾಗಿ ಲೈಫ್ ನ ಲೀಡ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀಮಂತರಿಗೆ ಯಾವುದೇ ರೀತಿಯ ಹೊಡೆತ ಬೀಳೋದಿಲ್ಲ.
ಅವರು ವರ್ಷಕ್ಕೆ 5 ಸಲ ಅಲ್ಲ 10 ಸಲ ಕೂಡ ಗೋಲ್ಡ್ ನ ಬೈ ಮಾಡ್ಬೋದು. ನಮಗೆ 5 ಸಲ 10 ಸಲ ಇರ್ಲಿ, ಒಂದ್ಸಲ ಪರ್ಚೇಸ್ ಮಾಡೋದಕ್ಕೂ ತುಂಬಾ ಅಂದ್ರೆ ತುಂಬಾ ಭಯ ಆಗ್ತಾ ಇದೆ ಇವತ್ತಿನ ರೇಟ್ ನೋಡಿದ್ರೆ. ಸೊ ಹಾಗಾಗಿ ಬಡವ್ರಿಗೂ ಕೂಡ ಚಾನ್ಸ್ ಇದೆ. ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. 10 ರೂಪಾಯಿಂದ ಸೇವ್ ಮಾಡ್ಕೊಂಡು ಹೋಗ್ಬೋದು. ಇದು ಜಾರ್ ಆಪ್ ನಲ್ಲಿ, ಡಿಜಿಟಲ್ ಗೋಲ್ಡ್ ಆಪ್ ನಲ್ಲೆಲ್ಲ 10 ರೂಪಾಯಿನೇ ಸೇವ್ ಮಾಡ್ಬೋದು. ನಾನು ಜಾರ್ ಆಪ್ ನ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಿಮಗೆ ಜಾರ್ ಆಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು, ಈ ವಿಡಿಯೋ ಮೇಲೆ ನಿಮ್ಗೆ ಯಾರಿಗಾದ್ರೂ ಡೌಟ್ ಬಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ, ನಾನು ಎಲ್ಲಾ ಡೌಟ್ಸ್ಗೂ ಕ್ಲಿಯರ್ ಮಾಡ್ತೀನಿ. ನಿಮ್ಗೆ ಡೌಟ್ ಕ್ಲಿಯರ್ ಆಗೋ ರೀತಿ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇನ್ನೂ ಡೌಟ್ ಬಂತು ಅಂದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಗೆ ಯಾವ ರೀತಿನಾದ್ರೂ ವಿಡಿಯೋ ಬೇಕು ಅಂದ್ರೆ ನನ್ಗೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ, ನಾನು ನಿಮ್ಗೆ ಯೂಸ್ ಆಗೋ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.